ನೋಡಿ, ಚೆಂಗಡಿ ಗ್ರಾಮಕ್ಕೆ ಆಗಮಿಸಿ ಚೆಂಗಡಿ ಗ್ರಾಮದ ಏನು ಈ ಒಂದು ದೊಡ್ಡಿ ಏನಿದೆ, ಈ ದೊಡ್ಡಿಗೆ ಬಂದು ನಮ್ಮ ಬುಡಕಟ್ಟು ಜನಾಂಗದ ದೊಡ್ಡಿ ಏನು ಹೆಸರು? ಕೋಟೆ ಹೊಲದ ದೊಡ್ಡಿ. ನೋಡಿ, ಕೋಟೆ ಹೊಲದ ದೊಡ್ಡಿ ಹೆಂಗಿದ್ದ ಹೆಸರು? ಹಬ್ಬ ಹೆಸರು ಅದ್ಭುತವಾಗಿದೆ. ಈ ಒಂದು ಕೋಟೆ ಹೊಲದ ದೊಡ್ಡಿಗೆ ಆಗಮಿಸಿ ಇಲ್ಲಿನ ಜನರ ಒಂದು ಸಂಕಷ್ಟದ ವಿಡಿಯೋಗಳನ್ನು ಈಗಾಗಲೇ ಪ್ರಸಾರ ಮಾಡಿರ್ತೀನಿ. ಹಾಗೆ ಬಹುಮುಖ್ಯವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿನ ಜನ ನಾವು ಹೆಸರು ಮಾತ್ರ ಇಲ್ಲಿ ಕರೆಂಟ್ ನೋಡ್ತೀವಿ, ಆದರೆ ಕರೆಂಟ್ ಸಮ್ ಟೈಮ್ ಹೋಗ್ಬಿಟ್ರೆ 15 ದಿನ 20 ದಿನ 1 ತಿಂಗಳಾದರೂ ಬರಲ್ಲ. ಇದನ್ನು ಸಹ ಅವರು ಒಂದ್ ತಿಂಗಳಾದ್ರೂ ಬರಲ್ಲ, 15 ದಿವಸ ಆದ್ರೂ ಬರಲ್ಲ. ಯಾಕಂದ್ರೆ ಇಲ್ಲಿಂದ ಈ ಊರಿನ ಜನ ಎಲ್ಲ ಹೋಗಿ ಅದು ಎಲ್ಲೆಲ್ಲ ಇವಾಗ ಕೂಲಿ ಕಂಬಳಕ್ಕೆ ಹೊರಗಡೆ ಹೋಗಿದಾರಲ್ಲ, ಅವ್ರನ್ನೆಲ್ಲ ಫೋನ್ ಮಾಡಿ ಕರೆಸಿ ಹೋಗಿ ಮರ ಎಲ್ಲ ಕಡ್ದಾಕಿ ಅದನ್ನೆಲ್ಲ ಲೈನ್ ರೆಡಿ ಮಾಡಿದ್ರೆ ಕರೆಂಟ್ ಬರುತ್ತೆ. ಮರ ಗಿರ ಬಿದ್ಬಿಟ್ರೆ ಬರಲ್ಲ, ಇಲ್ಲ ಅಂತಾರೆ, ಇಲ್ಲ ಬರಲ್ಲ. ಆನೆನು ಕಂಬನ ತೊಳ್ಳಾಕಿ ಮುರಿದೋದ್ರೆ ಅದು ಬರಲ್ಲ. ನೋಡಿ, ಇಲ್ಲೇ ಕರೆಂಟ್ ಇಲ್ದೇ ಇರುವಾಗ ಬಂದು ಇಲ್ಲೇ ನಮ್ದು ನಾಯಿ, ಒಳ್ಳೆ ನಾಯಿ ಇತ್ತು ಇಲ್ಲಿಂದ ನಾಯಿನ ಎತ್ಕೊಂಡು ಹೊರಟೋಯ್ತು. ಚಿರತೆ ಎತ್ಬಿಡ್ತಾ ನಾಯಿನ ಹೊರಟೋಯ್ತು. ಕರೆಂಟ್ ಇರ್ಲಿಲ್ಲ, ಮಳೆ ಹೋಗಿ ಕರೆಂಟ್ ಇರ್ಲಿಲ್ಲ, 15 ದಿನ ಕರೆಂಟ್ ಇರ್ಲಿಲ್ಲ. ಇಲ್ಲಿಂದ ಎತ್ಕೊಂಡು ಹೋಯ್ತು. ಕರೆಂಟ್ ಇಲ್ಲ ಅಂದ್ರೆ ತುಂಬಾ ಭಯ ಸರ್. ಈ ಕಡೆ ಸೈಡ್ ಅಲ್ಲಿ, ಈ ಕಡೆ ಸೈಡ್ ಅಲ್ಲಿ, ಮೇಲ್ಗಡೆ ಸೈಡ್ ಅಲ್ಲಿ ಈ ಕಡೆಗೆ ಹುಲಿಗಳು ಸೌಂಡ್ ಮಾಡ್ತವೆ, ಕರಡಿಗಳು ಸೌಂಡ್ ಮಾಡ್ತವೆ, ಚಿರತೆ ಸೌಂಡ್ ಮಾಡ್ತದೆ, ಯಾವ ಟೈಮ್ಲಾದ್ರು ಬರ್ತವೆ. ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ರೆ ನಾವು ಹೊರಗಡೆ ಬರೋದಕ್ಕೂ ಕಷ್ಟ. ನೈಟ್ ಹೊತ್ತಲ್ಲಿ ಭಯ. ಈ ನಾಯಿ ಸೌಂಡ್ ಮಾಡಿದ್ರೆ ನಾವು ಅಲ್ಲೇ ಬಾಕಲ್ ತೆಗೆದು ನೋಡ್ಬಿಟ್ಟು ಅಲ್ಲೇ ಇರಬೇಕು, ಭಯ. ಯಾಕಂದ್ರೆ ಈಗ ಹುಲಿ ಸೌಂಡ್ ಮಾಡ್ತದೆ, ಸೌಂಡ್ ಮಾಡ್ತಂತಂದ್ರೆ ಆಮೇಲೆ ಈಗ ನೀವು ಆಂಬುಲೆನ್ಸ್ ಹೇಳ್ತಾ ಇದ್ರಿ, ಆಂಬುಲೆನ್ಸ್ಗೂ ಅಷ್ಟೇ. ಈಗ ಕೆಲವು ಟೈಮಲ್ಲಿ ಆಗ್ತದೆ ಸರ್, ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರೆ ಡೇ ಟೈಮಲ್ಲಿ ಕೆಲವು ರಸ್ತೆ ಕರೆಕ್ಟ್ ಆಗಿದ್ರೆ ಬರ್ತೀವಿ, ಇಲ್ಲ ಅಂದ್ರೆ ಬರಲ್ಲ ಅಂತಾರೆ. ಹೌದು. ಒಂದೊಂದು ಟೈಮಲ್ಲಿ ಬಂದ್ಬಿಟ್ಟು ಆನೆ ನದಿ ನೋಡ್ಬಿಟ್ಟು ಅಲ್ಲ ಆನೆ ನದಿ ಇದೆ, ಕಾಡ್ ರೋಡಪ್ಪ, ನಾವು ಬರಕ್ಕಾಗಲ್ಲ. ಸಂಜೆ ಟೈಮಲ್ಲಿ ಮಾಡಿದ್ರು ಹಾಗೆ ಮಾಡ್ತಾರೆ. ಆಗ ಅರ್ಜೆಂಟ್ ಹುಷಾರಿಲ್ಲಿದ್ದವ್ರಿಗೆ ಏನು ಮಾಡಿ. ಆಮೇಲೆ ಯಾರು ತೀರೋಗ್ಬಿಟ್ರು ಅಂದ್ರಲ್ಲ, ತೀರೋಗ್ಬಿಟ್ರಾ? ಆಂಬುಲೆನ್ಸ್ ಬರ್ದೆ ಇಲ್ಲಿ ತಮ್ಮವರು ತುಂಬಾ ಇದಾಗಿತ್ತು ಸರ್. ಯಾರ ತಮ್ಮ? ನಮ್ಮ ತಮ್ಮನೇ ಸರ್. ತೀರೋಗ್ಬಿಟ್ರಾ? ಒಬ್ಬರಿಗೆ ತುಂಬಾ ಸೀರಿಯಸ್ ಆಗಿತ್ತು. ಅವ್ರಿಗೆ ರಾತ್ರಿ ಆಂಬುಲೆನ್ಸ್ ಎಲ್ಲ ಫೋನ್ ಮಾಡಿ ಬರ್ದೆ, ಅದು ಹಂಗೆ ಟೈಮ್ ಆಗಿ ಲಾಸ್ಟ್ಗೆ ಡೆತ್ ಆಗೋದ್ರು. 6 ಗಂಟೆಲಿ ಫೋನ್ ಮಾಡಿದ್ದು ಸರ್. 6 ಗಂಟೆಲಿ ನಾವು ಫೋನ್ ಮಾಡಿದ್ದು, 11 ಗಂಟೆ ಇಲ್ಲ 12 ಗಂಟೆಲಿ ಬಂತೇವೆ ಆಂಬುಲೆನ್ಸ್. 6 ಗಂಟೆ ನಾನೇ ಖುದ್ದಾಗ ನಾನೇ ಫೋನ್ ಮಾಡಿದ್ದು. ಹೌದು. ಅಂದ್ರೆ ಏನಾಗಿದೆ ಅಂದ್ರೆ ನಾವು ಊರಲ್ಲಿದ್ದು, ಇಲ್ಲಿಂದ ಫೋನ್ ಮಾಡಿದ್ರು ಇವ್ರು. ಫಸ್ಟ್ ಇವ್ರಿಗೆ ಫೋನ್ ಮಾಡಿದ್ರು. ಇವರು ಮೇಲ್ಗಡೆ ಊರಿಂದ ಬಂದು ನನ್ನ ಕರ್ಕೊಂಡು, ನಾನು ಇನ್ನೊಂದು 4-5 ಜನ ಇವರು ಎಲ್ಲ ಸೇರಿಸಿ 7-8 ಜನ ಇಲ್ಲಿ ಬಂದು ಸಿಚುವೇಶನ್ ನೋಡೋಣ ಅಂತ. ನಾ ಬರೋದಕ್ಕೆ ಅವಾಗ ಸ್ವಲ್ಪ ಫುಲ್ ಸೀರಿಯಸ್ ಆಗ್ಬಿಟ್ಟಿತ್ತು. ಬಂದು ಫೋನ್ ಮಾಡುದು ಆಂಬುಲೆನ್ಸ್ಗೆ. ಫಸ್ಟ್ ಫೋನ್ ಮಾಡಿದಕ್ಕೆ ಬರ್ತೀವಿ ಅಂದ್ರು, ಲೇಟ್ ಆಗತ್ತೆ ಆನೆ ಭಯ ಅಂದ್ರು. ಸರ್ ತುಂಬಾ ಸೀರಿಯಸ್ ಇದೆ ಸರ್ ಅಂತ ಹೇಳ್ದಕ್ಕೆ, ಇಲ್ಲ ನೋಡೋಣ ಬರ್ತೀವಿ ಅಂದ್ರು. ಕಾಲಾಗರಣ ಮಾಡಿ ಸಾಯಿಸ್ಬಿಟ್ರು ಅಂದ್ರು. ತಿರ್ಗಾ 11 ಗಂಟೆಗೆ ಬಂದು ಸರ್. ಆಮೇಲೆ ನಾವೇನ್ ಮಾಡ್ದು ಅಂದ್ರೆ, ಇಲ್ಲಿ ನಮ್ಮೂರ್ಗೆ 15 ಗಂಟೆ ಟಪ್ಪ ಬರುತ್ತೆ, ಅವ್ರಿಗೆ ಫೋನ್ ಮಾಡ್ದು, ಈ ತರ ಬಾಡಿಗೆ ಕೊಡ್ತೀವಿ, ತುಂಬಾ ಸೀರಿಯಸ್ ಆಗ್ಬಿಟ್ಟೈತೆ. ನಾವು ಅವ್ರಿಗೆ ಆಂಬುಲೆನ್ಸ್ ಫೋನ್ ಮಾಡಿ 1 ಅವರ್ ಮೇಲೆ ಅವ್ರಿಗೆ ಫೋನ್ ಮಾಡಿದೀವಿ. ಅವ್ರು ಬಂದ್ಬಿಟ್ರು, ಆಂಬುಲೆನ್ಸ್ ಬಂದಿಲ್ಲ. ಅವ್ರು ಬಂದ್ರು, ಇವ್ರು ಬಂದ್ ನೋಡೋದಕ್ಕೆ ಅಷ್ಟೊತ್ತಿಗೆ ಹೇಳ್ಬೇಕು ಅಂತಾರೆ. ನಮ್ಮೂರ್ಗೆ ಇವಾಗ ಒಂದು ಟಪ್ಪ ಬರ್ತಾರಲ್ಲ, ನಿಜವಾರು ಪುಣ್ಯಾತ್ಮರು. ನಮ್ಗೊಂದ್ ಕಷ್ಟ ಅಂತ ಹೇಳಿ ಫೋನ್ ಮಾಡೋ ತಕ್ಷಣ ಬರ್ತಾರೆ, ಬೇರೆಯವ್ರು ಬರೋದಿಲ್ಲ, ಯಾರು ಬರೋದಿಲ್ಲ. ದುಡ್ಡು ಕೊಡ್ಬೋದು, ಕೊಡಲ್ಲ ಅಂತ ಹೇಳಲ್ಲ, ನಾವು ಅವ್ರ ಬಾಡಿಗೆ ಕೊಡ್ಬೋದು. ಬಟ್ ನಾವ್ ಯಾವ ಟೈಮ್ ಫೋನ್ ಮಾಡಿ 1 ಗಂಟೆ ಫೋನ್ ಬಂದ್ಬಿಡ್ತಾರೆ ಅವರು. ಅರ್ಧ ಗಂಟೆ ಸರ್, ಅರ್ಧ ಗಂಟೆ 3/4 ಗಂಟೆ ಬಂದು ಊರಿಗೆ ಅಟೆಂಡ್ ಆಯ್ತಾರೆ ಅವರು. ನಾವು ಅವ್ರ ಬಾಡಿಗೆ ಕೊಡ್ತೀವಿ, ನಾವು ಇಲ್ಲ ಅಂತ ಹೇಳಲ್ಲ. ಬಟ್ ಸರ್ಕಾರ ಅದನ್ನ ಇದ್ ಮಾಡಲ್ಲ. ಅದ್ ಆಂಬುಲೆನ್ಸ್ ಫೋನ್ ಮಾಡೋದು ತಾರೇನೆ ಕೆಡ್ಸ್ಕೊಳಲ್ಲ ಸರ್. ಏನ್ ಮಾಡ್ತಾರೆ, ನಿಮ್ ಊರ್ಲ ಆನೆ ಬೈಲ ಕರ್ಕ ಬಂದ್ಬಿಡಿ, ಕೌದಳಿಗೆ ಇಲ್ಲ ಹೊಸೂರ್ಗೆ ಕರ್ಕ ಬಂದ್ಬಿಡ್ರಿ, ಆ ಕಡೆನ ಕರ್ಕೊಂಡು ಮಂಚದ ಮೇಲೆ ಇವಾಗ ಮೊದ್ಲು ದಾರಿಲಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೈಟಲ್ಲಿ ಆದ್ರೆ ಬ್ಯಾಟ್ರಿಗಳು ಹಾಕೋಬಿಡೋದು, 3-4 ಜನ ಮುಂದ್ಗಡೆ ಹೋಗೋದು, ಇವ್ರು ಹಿಂದ್ಗಡೆ ಮಂಚದಲ್ಲಿ ಎತ್ಕೊಂಡ್ ಬರೋದು. ಬ್ಯಾಟ್ರಿ ಹಾಕೊಂಡು ಆನೆ ಇದೆ, ಅದು ಸೌಂಡ್ ಆಗ್ತದೆ ಅಂದಾಗ ಅವ್ರು ಅಲ್ಲಿ ಮಡ್ಕೊಂಡಿರೋದು, ಮುಂದ್ಗಡೆ ಇವು ಅಂತ ದೊಣ್ಣೆ ಬಿಡು ಸೌಂಡ್ ಮಾಡಿದ್ಮೇಲೆ ಆತರ ಹೋಗ್ತಾ ಇದ್ದು ಸರ್ ಜೀವನ. ಅಷ್ಟು ಭಯ ಇದ್ದಿಲ್ಲ. ಇವಾಗ ಪ್ರೆಸೆಂಟ್ ನಮ್ಗೆ ಡೇ ಟೈಮ್ ಹೋಗೋಕ್ಕೂ ಭಯ ಇದೆ. ಇವಾಗ ಡೇ ಟೈಮಲ್ಲೂ ಭಯ. ಹುಲಿ ಸಿಕ್ಕಾಪಟ್ಟೆ ಟಾರ್ಚರ್ ಸರ್. ಅಂದ್ರೆ ಅದು ಯಾವ ಟೈಮಲ್ಲಿ ಎಲ್ಲಿರುತ್ತೆ ನಮ್ಗೆ ಗೆಸ್ ಮಾಡಕ್ಕೆ 3 ದಿನ 4 ದಿನ ವಾರದಲ್ಲಿ 1 ಸಾರಿ 2 ಸಾರಿ ಈ ದಿಕ್ಕಲ್ಲ ಈ ದಿಕ್ಕಲ್ಲಾದ್ರೂ ಸರಿಯಾ ಆನೆ ತರ ಸೌಂಡ್ ಮಾಡ್ತಾನೆ. ಹುಲಿ ಸೌಂಡ್ ಮಾಡಿ 2 ದಿನ 3 ದಿನಕ್ಕೆ ಚಿರತೆಗಳು ಸೌಂಡ್ ಮಾಡ್ಕೊಂಡಿದ್ದಾವೆ. ಆಡುಗಳು, ಎಮ್ಮೆ, ದನಗಳನ್ನ ಎಷ್ಟು ಸುಮಾರು ಈ ವರ್ಷದಲ್ಲಿ ಸುಮಾರು ಹಸು ಎಮ್ಮೆನ ಎಲ್ಲ ಹಿಡಿದ್ಬಿಟ್ಟು ಕೊಟ್ಟಿಗೆಯಲ್ಲಿ ಸಾಕು ಮಾಡ್ಕೊಂಡಿರೋ ಕೊಟ್ಟಿಗೆ ತಗೊಂಡೋಗಿದೆ ಬಂದು ಫೋನ್ ಮಾಡಿ ಅರ್ಧ ಗಂಟೆ 1 ಅವರ್ ನಮ್ಗೆ ಆಂಬುಲೆನ್ಸ್ ಊರಲ್ಲಿ ಇರಬೇಕು.
ಮೇನ್ ಬರ್ತಾ ಇಲ್ಲ. ಅದು ಇವಾಗ ನಿಮ್ ಕಡೆಯಿಂದ ನಮ್ಗೆ ಅದು ಆಗ್ಬೇಕು. ಅದು ಬಿಟ್ರೆ 20 ಬರ್ಸ್ ಕರೆಂಟ್. ಆಮೇಲೆ ಇನ್ನೊಂದು ರೇಸ್ ಒಂದು ತಮ್ಲೈನ್ ಹಾಕೋದು. ತೊಂಬಲೈನ್ ಅದು ಇವಾಗ ನಾವು ಇಲ್ಲಿಂದ ಕೌದಳಿಗೆ ಹೋಗ್ತೀವಿ, ಅವ್ರು ಬಂದು ಇಲ್ಲ ತೊಂಬಾಕ್ಸ್ಕೊಂಡು ಇಲ್ಲ ರೇಷನ್ ಕೊಡ್ಲಿ. ಹೌದು. ಒಂದು ಆಮೇಲೆ ಬಂದು 20 ಬರ್ಸ್ ಏನು ಬಸ್ಸೇ ಬರ್ತದ ರೇಸ್ ಅಂತ ಅನ್ಕೊಡಕ್ಕೆ ಕಷ್ಟ, ಧಾರಾಳವಾಗಿ ಕೊಂಡ್ಬೋದು. ಆಮೇಲೆ ಕರೆಂಟ್ ಅಂದ್ರೆ ನಮ್ದು ಸೆಂಟ್ರ್ ಕಾಡಲ್ಲಿ ಬಂದಿರೋದು ಲೈನು. ಹೌದು. ಒಂದು ಮಳೆ ಹೋಯ್ತಂದ್ರೆ ಅಲ್ಲಿಗೆ ಲೈನ್ ಪ್ರಾಬ್ಲಮ್. ಇವತ್ತು ಪುಸ್ ಮಳೆ ಬಂದ್ರು ಕರೆಂಟ್ ಇಲ್ಲ, ಹೌದು. ಅಲ್ಲಿ ಕಟ್ ಆಯ್ತಂದ್ರೆ ಆಮೇಲೆ ಊರವರು ಇವಾಗ ಇಲ್ಲಿರೋ ಇವಾಗ ಇಷ್ಟು ಜನ ಗಂಡಾಳಿದೀವಿ, ಎಲ್ಲ ಹೋಗಿ ಕಾಡಿ ಬೇಡಿ ಹೋಗಿ ಸರಿ ಮಾಡಿ ಎಲ್ಲ ಕರ್ಕೊಂಡ್ಬರ್ಬೇಕು. ಲೈನ್ ಮ್ಯಾನ್ ಕರ್ಕೊಂಡ್ಬರ್ಬೇಕು, ನಾವು ಹೋಗ್ಬೇಕು. ನಾವು ರೆಡಿ ಮಾಡಿದ್ರೆ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಬರ್ತಾರೆ, ರೆಡಿ ಮಾಡ್ತಾರೆ. ಅವ್ರಿಗೆ ಗೊತ್ತಾಯ್ತು. ಅವರು ಇಲ್ಲ ಮುಂಜಾನೆ ನೀವ್ ಏನಾಗುತ್ತೆ ಅಂದ್ರೆ ನೀವು ಬದನ ಬರಕ್ಕಾಗಲ್ಲ, ಕಾಡು ದೊಡ್ಡ ಕಾಡು, ನೀವು ನಮ್ ಜೊತೆ ಬಂದ್ರೆ ನಾವು ಬಂದು ರೆಡಿ ಮಾಡ್ಕೊಡ್ತೀವಿ ಅನ್ನೋ ಲೆವೆಲ್ ಬಂದ್ಬಿಡ್ತಾರೆ. ಅಂದ್ರೆ ಅವ್ರಿಗೂ ಕಷ್ಟ ಅಲ್ವಾ, ಅವ್ರಿಗೂ ಪಾಪ ಪರಿಸ್ಥಿತಿ ಹಂಗಿರ್ತದೆ. ನಮ್ 20 ಬಸ್ ಕರೆಂಟ್ ಆಗ್ಬೇಕು ಮೈನ್ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ಗೆ. ಅದ್ ಬಿಟ್ರೆ ನಮ್ಗೆ ಆಂಬುಲೆನ್ಸ್ ಮೈನ್ ಸರ್. ಆಂಬುಲೆನ್ಸ್ ಅನ್ನು ನಾವು ಫೋನ್ ಮಾಡಿ ಅರ್ಧ ಗಂಟೆ ಇಲ್ಲಿ 1 ಅವರ್ ನಮ್ಗೆ ಊರ್ಲಿ ಇರ್ಬೇಕು. ಯಾಕಂದ್ರೆ ಇವಾಗ ನಮ್ಗೆ 20 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರೆ ನಮ್ಗೆ 1 ಅವರ್ ನಾವು ಟೈಮ್ ಕೊಡ್ಲೇಬೇಕಲ್ವಾ ಸರ್ಕಾರಕ್ಕೆ ಬರ್ಬೇಕು. ಆಮೇಲೆ ಅಕ್ಕಿಗೆ ನಾವು ಇವಾಗ ರೇಷನ್ ಊರ್ ತಂದು ಕೊಡ್ತಾರೆ, ಬಟ್ ನಾವು ತೊಂಬಕ್ಕೆ ಅಲ್ಲಿಗೆ ಹೋಗ್ತೀವಿ. ನಮ್ಗೆ ಪ್ರೆಸೆಂಟ್ ಇಲ್ಲೇ ತಮ್ಲೈನ್ ಇಲ್ಲೇ ಆಗ್ಬೇಕು. ಇವಾಗ ನೆನ್ನೆ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ದೂರ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ವಯಸ್ಸಾಗಿದ್ದವರು ಇದ್ದಾರೆ, ಇವಾಗ ನಾ ಮತ್ತೇನ ಕರ್ಕೊಂಡು ಹೋಗ್ಬೇಕು. ನನಗೂ ಲೇಟ್ ಆಗಿ ಕಾಲ್ ನೋವು, ಇಲ್ಲಿಂದ ನಡೆಯಕ್ಕೆ ತುಂಬಾ ಕಷ್ಟ ಸರ್. ಹೌದು. ನಿಮ್ ಕಡೆಯಿಂದ ನಮ್ಗೆ ಅದು ನೀವು ರೀಚ್ ಮಾಡಕ್ಕೆ ಟ್ರೈ ಮಾಡಿ ಸರ್, ನಾವು ಅಷ್ಟೇ ಬೇಡ್ಕೊಳ್ಳೋದು, ಇನ್ನೇನು ನಾವೇನು. ಸರಿ ಬನ್ನಿ, ಅದಾದ ಅಲ್ಲೊಂದು ದೊಡ್ಡ ಇದೆ ಅಂದ್ರಲ್ಲ, ಅಲ್ಗೋಣ. ನೋಡಿ, ನಾವು ಕಂಟೆಂಟ್ಗಳಾಗ್ತೀವಿ. ಸೊ ಯಾವ್ಯಾವುದೋ ನಾಜೂಕಾಗಿ ಸ್ಟೈಲಿಶಾಗಿ ಏನೇನೋ ಒಂಥರ ದಿಕ್ಕೆಡಿಸಿ ಎಂಟರ್ಟೈನ್ಮೆಂಟ್ಗೋಸ್ಕರ ಕಂಟೆಂಟ್ಗಳಾಕಿ ಸೊ ವ್ಯೂಸ್ನ ಪಡೆಯೋದಲ್ಲ. ಸೊ ಇದು ಸಾರ್ವಜನಿಕ ವಲಯಕ್ಕೆ ಸ್ವಲ್ಪ ಅನುಕೂಲ ಆಗಬೇಕು, ಅವ್ರಿಗೊಂದು ಪೂರಕ ವ್ಯವಸ್ಥೆಗಳಾಗಬೇಕು, ಅವ್ರನ್ನ ಒಂದು ಸಂಕಷ್ಟಗಳನ್ನು ಸರ್ಕಾರಗಳು ಆಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕಂಟೆಂಟ್ ಮಾಡಿದ್ದೀನಿ. ಸೊ ಈ ಕಂಟೆಂಟು ಏನಿದೆ ಇದು ನಿಜಕ್ಕೂ ನಿಮ್ಮ ಮನಸ್ಸಿಗೆ ಹತ್ತಿರ ಆದರೆ ದಯವಿಟ್ಟು ಶೇರ್ ಮಾಡಿಕೊಡಿ, ಇಲ್ಲ ಅಂತಂದರೆ ಬೇಡ ಬಿಟ್ಬಿಡಿ, ತಳ್ಬಿಡಿ ಅಷ್ಟೇ. ಸೊ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಒಂದು ಮನವಿ ಮಾಡ್ತಿದ್ದೀನಿ. ಪಾಪ ಅಕ್ಕವ್ರು ಹೇಳಿದ್ರು ಭಾಳ ಬೇಜಾರಾಗೋಯ್ತು. ನೋಡಿ ಇಲ್ಲಿ ಬಂದು ನಿಂತಿದ್ದೀವಿ ಸರ್, ನೋಡಿ ಇಲ್ಲೇ ಚಿರತೆ ಐತಿ, 2 ಚಿರತೆಗಳು ನೋಡಿ ಇಲ್ಲಿ. ಈ ಒಂದು ಏನು ಸೋಲಾರ್ ಅಳವಡಿಸಿದಾರಲ್ಲ, ಇಲ್ಲಿ ಸೋಲಾರ್ ಇರಲೇಬೇಕು, ಸೋಲಾರ್ ಇಲ್ಲಾಂದರೆ ಕಷ್ಟ ಪಾಪ ಇವರಿಗೆ. ಅದು ಸೋಲಾರ್ನೂ ಸಹ ಈ ಆನೆ ಏನು ಮಾಡ್ತದೆ, ಕಡ್ಡಿನ ತಳ್ಳಿಬಿಟ್ಟು ಹೊಡೆದ್ಬಿಟ್ಟು ಒಳಗಡೆ ನುಗ್ಗುತ್ತಂತೆ. ಸೊ ಇಷ್ಟೆಲ್ಲ ಸಂಕಷ್ಟಗಳನ್ನು ಹೊಂದಿರತಕ್ಕಂಥ ಸ್ಥಳ ಇದು. ಸೊ ಇದ್ರ ಸಂಬಂಧಿತವಾಗಿ ಮತ್ತೆ ಇನ್ನೊಂದು ದೊಡ್ಡಿ ಇದೆ ಅಂತೆ, ಸೊ ಅಲ್ಲಿಗೆ ಭೇಟಿ ನೀಡ್ತಾ ಇದ್ದೀನಿ. ಆ ದೊಡ್ಡಿಲಿ ಏನೆಲ್ಲ ಸಂಕಷ್ಟಗಳನ್ನು ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ, ಇದ್ರ ಸಂಬಂಧಿತವಾಗಿ ಒಂದಷ್ಟು ಮಾಹಿತಿ ನೀಡ್ತಿದ್ದೀನಿ. ಸೊ ಇಲ್ಲಿ ನೋಡಿರಿ, ನೀವು ಗಮನಿಸಬೇಕು, ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ, ನೋಡಿರಿ ಇಲ್ಲಿ ಎಷ್ಟು ಬೇಜಾರಾಗುತ್ತೆ ಅಂದರೆ, ಇವ್ರ ಜೀವನ ನೋಡಿ ಹೆಂಗಿದೆ, ಇವ್ರ ಬದುಕು ಯಾವ ರೀತಿ ಇದೆ ಅಂದರೆ, ಸೊ ಅವರು ಹೇಳ್ತಾ ಇದ್ದಾರೆ, ಸರ್ ನಮಗೆಲ್ಲರೂ ಜಾಗ ಕೊಟ್ಬಿಟ್ರೆ ಸಾಕು, ನಾವು ಹೊರಟ್ಬಿಡ್ತೀವಿ ಸರ್, ನಾವು ಇಲ್ಲಿರಲ್ಲ, ಇಲ್ಲಿ ಬೇಡ, ಈ ರೀತಿಯೇ ಪಾಪ ಅವರು ನೊಂದ್ಕೊಂಡು ಹೇಳ್ತಾ ಇದ್ದಾರೆ. ನೋಡಿರಿ ಇಲ್ಲಿ ಮನೆಗಳಿವೆ, ಇಲ್ಲಿ ಪಾಪ 3 ಮನೆ ಇದೆ, ಇಲ್ಲಿಂದ ಸ್ವಲ್ಪ ನೋಡಿ 1 ಗಂಟೆ ಅಷ್ಟೇ, ಅದು ದಾಟ್ತಂದ್ರೆ ಕಾಡು, ಅರ್ಥ ಆಯ್ತಾ, ಅದು ದಟ್ಟ ಅರಣ್ಯ, ಅರ್ಥ ಆಯ್ತಾ. ಏನು ಚಿರತೆಗಳು, ಯಥೇಚ್ಛವಾಗಿ ಚಿರತೆಗಳು ಅಲ್ಲಿ ಪಾಪ 2 ಮಹಿಳೆಯರು ಕಣ್ರಿ. ಸೊ ಸರ್ಕಾರಗಳು ಇವತ್ತು ಮಹಿಳೆಯರಿಗೆ ಅದು ಕೊಟ್ಟೆ ಇದು ಕೊಟ್ಟೆ, ಅದು ಮಾಡಿದೆ ಇದು ಮಾಡಿದೆ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದೇ ಥರ ಇಲ್ಲೂ ಮಹಿಳೆಯರೇ ಇರೋದು, ನಿಮ್ಮ ಅಕ್ಕ ತಂಗಿರು ಅಂತ ತಿಳ್ಕೊಂಬಿಡಿ. ನೋಡಿ ಸರ್ಕಾರಗಳು ಅದು ಮಾಡಿದೆ ಇದು ಮಾಡಿದೆ ಅನ್ನೋದ್ರ ಬದಲು ಸೊ ಈ ಥರ ದಟ್ಟ ಅರಣ್ಯದ ಪಕ್ಕದಲ್ಲಿ ವಾಸವಿರ್ತಕ್ಕಂಥ ಮಹಿಳೆಯರಿಗೆ ಸುರಕ್ಷತೆ ಭದ್ರತೆಯನ್ನು ಕೊಡಿ ಅಂತ ಒಂದು ಮನವಿ ಮಾಡ್ತೀನಪ್ಪ. ಒಂದು ಸುರಕ್ಷತೆ ಭದ್ರತೆ ಯಾವ ರೀತಿ ಕೊಡ್ಬೋದು, ಅವ್ರು ಹೇಳ್ತಾ ಇದ್ದಾರಲ್ಲ ಬಾಯ್ಬಿಟ್ಟೆ, ನಮಗೊಂದು ಜಾಗ ಕೊಡಿ, ನಮ್ಗೆ ಇರೋಕ್ಕೊಂದು ಜಾಗ ಕೊಡಿ, ನೆಲೆ ಕೊಡಿ, ನಮಗೊಂದಷ್ಟು ಜಮೀನು ಕೊಡಿ, ನಾವೊಂದಷ್ಟು ಆಹಾರ ಪದಾರ್ಥಗಳನ್ನ ಬೆಳ್ಕೊಂಡು ತಿನ್ನೋದಕ್ಕೆ ಅವಕಾಶ ಮಾಡಿಕೊಡಿ, ನಾವೇ ಯಾರನ್ನೂ ಭಿಕ್ಷೆ ಬೇಡ್ತಾ ಇಲ್ಲ. ಸೊ ನಾವು ಈ ಒಂದು ರಾಜ್ಯದ, ಈ ಒಂದು ದೇಶದ ಪ್ರಜೆಯಾಗಿ ನಾವು ಬದುಕಲು, ಎಲ್ಲರಂತೆ ಬದುಕಲು ಒಂದು ಸದಾವಕಾಶ ಮಾಡಿಕೊಡಿ ಅಂತ ಅವರು ಮನವಿ ಆಗ್ತಾಯಿದ್ದಾರೆ. ಸೊ ಇವರೇ ನಮ್ಮ ಬುಡಕಟ್ಟು ಜನಾಂಗದವರು, ಅವ್ರ ಸಂಕಷ್ಟವನ್ನು ನಾನು ಸರ್ಕಾರದ ಮುಂದಿಡ್ತಾ ಸೊ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಒಂದು ಮೆಚ್ಚುಗೆ ಇರಲಿ, ನಮ್ಮ ಹಳ್ಳಿ ಜನರಿಗಲ್ಲಿ ಒಂದು ಮನವಿ ಮಾಡ್ತೀನಿ, ಒಂದು ಮೆಚ್ಚುಗೆ ಇರಲಿ. ಹಾಗೆ ವಿಶೇಷವಾಗಿ ಒಂದು ಕಮೆಂಟ್ ಹಾಕಿ ನಿಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಧನ್ಯವಾದ.